ಪವಾಡ ದೇವಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಅವರುಗೋಳು ಗ್ರಾಮದ ಪಡೆಮ್ಮ ದೇವಿಯ ದೇವಸ್ಥಾನದ ಮುಂದೆ ನಾವು ಇವತ್ತಿದ್ದೀವಿ. ಪಡೆಮ್ಮ ದೇವಿಯ ಒಂದು ಏನಂತಾರೆ ನೀವು ಪವಾಡ ಏನು, ಆಮೇಲೆ ಪಡೆಮ್ಮ ದೇವಿಯ ಇತಿಹಾಸವೇನು, ಈ ಗುಡಿಯ ಪ್ರತಿಯೊಂದನ್ನು ವಿಚಾರವನ್ನ ನಾವಿಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇಲ್ಲಿ ಹಿಂದ ಯಾವುದೋ ಕಾಲದೊಳಗ ಈ ಹಿರಿಯರ ಏನೋ ಒಂದು ಕೆಲಸ ಮಾಡ್ತಿದ್ರಿ ಇಲ್ಲಿ. ಆ ಟೈಮ್ದಾಗ ಹಡ್ಡತ್ನ್ಯಾಗ ಅದೊಂದು ಕಲ್ಲು ಐತಿತ್ತು. ನಮ್ಮ ದೇವರ ಸಾಕ್ಷಾತ್ ನಮಗೆ ಇದಾಗಿದೆ, ನಮಗೆಲ್ಲ ಸಕ್ಸಸ್ ಆಗಿದಾವ. ಆಗಿದಾವ್ರಿ. ಪರ್ಟಿಕ್ಯುಲರ್ ಶೋಗೆ ಸ್ವಾಗತ. ಎಲ್ಲದಕ್ಕಿಂತ ಮೊದಲು ದೇವರಿಗೆ ಕೈ ಮುಗಿಬೇಕು. ಅದನ್ನೇ ಇವಾಗ ಹೇಸಿದಾರಾಮ್ ನ್ಯೂಸ್ ಚಾನಲ್ ಕೂಡ ಮಾಡ್ತಾ ಇದೆ. ಪವಾಡ ದೇವಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಅವರುಗೋಳು ಗ್ರಾಮದ ಪಡೆಮ್ಮ ದೇವಿಯ ದೇವಸ್ಥಾನದ ಮುಂದೆ ನಾವು ಇವತ್ತಿದ್ದೀವಿ. ಪಡೆಮ್ಮ ದೇವಿಯ ಒಂದು ಏನಂತಾರೆ ನೀವು ಪವಾಡ ಏನು, ಆಮೇಲೆ ಪಡೆಮ್ಮ ದೇವಿಯ ಇತಿಹಾಸವೇನು, ಈ ಗುಡಿಯ ಪ್ರತಿಯೊಂದನ್ನು ವಿಚಾರವನ್ನ ನಾವಿಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ನಮ್ ಜೊತೆಗೆ ಹುಕ್ಕೇರಿ ತಾಲೂಕಿನ ಅವರುಗೋಳು ಗ್ರಾಮದ ಗೌಡ್ರು ಅಂತ ಕರೀತಾರೆ ಇವ್ರನ್ನ, ಅಂಕಲ್ನ. ಸೊ ನಮಸ್ಕಾರ ಅಂಕಲ್, ನಮ್ಮ ಇವತ್ತಿನ ಒಂದು ಶೋಗೆ ತಮ್ಗೆ ಸ್ವಾಗತ. ಪಡೆಮ್ಮ ದೇವಿ ಒಂದು ಮಹಿಮೆ ಏನು ಎಂದು. ಪಡೆಮ್ಮ ದೇವಿ ದೇವಸ್ಥಾನ ಅಂದ್ರ ಈಗ ಪ್ರತಿಯೊಂದು ದೇವಸ್ಥಾನದೊಳಗ ಯಾವುದೇ ಮೂರ್ತಿಗಳನ್ನ ಕೊಂಡ ತಂದ ಕ್ಯಾಸಿ ಪೂಜಿಸ್ತಾರ. ಆದ್ರ ಈ ನಮ್ಮ ಅವರುಗಳು ಪಡೆಮ್ಮ ದೇವಿ ದೇವಸ್ಥಾನ ಐತಲ್ಲ, ಈ ಪಡೆಮ್ಮ ದೇವಿ ಮೂರ್ತಿಯನ್ನ ಯಾರು ತಂದಿಲ್ಲ. ಯಾವುದೋ ಕಾಲದೊಳಗ ಈ ಹಿರಿಯರ ಏನೋ ಒಂದ್ ಕೆಲಸ ಮಾಡ್ತಿದ್ರಿ ಇಲ್ಲಿ. ಆ ಟೈಮ್ದಾಗ ಹಡ್ಡತ್ನ್ಯಾಗ ಅದೊಂದು ಕಲ್ಲು ಐತಿತ್ತು. ಆ ಕಲ್ಲು ಎಷ್ಟು ತೆಗೆದ್ರು ಹಂಗ ಆಳವಾಗಿ ಕೆಳಗೆ ಹೊಂಟಿತ್ತು. ಹೀಗಾಗಿ ಅದನ್ನ ಬಿಟ್ರು. ಅವಾಗ ಅದು ಪಡೆಮ್ಮ ದೇವಿ ದೇವಸ್ಥಾನ ಇತ್ತು. ಈ ಪಡೆಮ್ಮ ದೇವಿ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ವಾಲಗ ಅಂತ ಇರ್ತದ. ಅದು ರಾತ್ರಿ 9ರಿಂದ ಸರ್ ನಾವು 12 ಗಂಟೆ 1 ಗಂಟೆವರೆಗೆ ನಡೀತದ. ಆಮೇಲೆ ಇಲ್ಲಿ ಪ್ರತಿ ವಾರದಲ್ಲಿ 3-4 ದಿನ ಆದ್ರೂ ಮಜ್ಜನ ಅಂತ ಇರ್ತದ. ಆ ಮಜ್ಜನಕ್ಕೆ ಕೆಮ್ಮಿ ಅಂದ್ರು ಒಂದು 10-15 ಜನ ಇರ್ತಾರ. ಅಥವಾ ಈ ದೇವಸ್ಥಾನದ ಮುಂದೆ ಗಾಡಿ ತರಬಲು ಜಾಗ ಸಹ ಇರುದಿಲ್ಲ. ಯಾಕಂದ್ರೆ ಅಷ್ಟು ಜನ ಇರ್ತಾರ ಇಲ್ಲಿ. ಈ ಪಡೆಮ್ಮ ದೇವಿ ಮಜ್ಜನ ಇರ್ತದಲ್ಲ, ಅವಳಿಗೆ ಉಡಿಸುವಂತ ಸೀರೆ ಗೋಕಾಕದಲ್ಲಿ ಪಿಯಾಮಲ್ ಅರ್ಥಮಲ್ ಸಿಂಧೆ ಅನ್ನುವಂತ ಅಂಗಡಿಯಲ್ಲಿ ಅಷ್ಟೇ ಸಿಗುತ್ತದೆ. ಅದು 18 ಮೊಳದ್ದು. ಹುಕ್ಕೇರಿಯಲ್ಲಿ ಅದು ಸಿಗೋದಿಲ್ಲ. ಮತ್ತೆ ಬೇರೆ ಊರಲ್ಲೂ ಸಿಗೋದಿಲ್ಲ. ಇಲ್ಲ. ಗುಡಿಯ ಪೂಜಾರಿಯಾದಂತಹ ನಮ್ಮ ಪ್ರಕಾಶ್ ಪೂಜಾರಿ ಸಾಹೇಬ್ರು ಕೂಡ ನಮ್ ಜೊತೆಗಿದ್ದಾರೆ. ಅವ್ರು ಕೂಡ ಏನ್ ಮಾತಾಡ್ತಾರೆ, ಹೇಗಿರುತ್ತೆ? ಪಡೆಮ್ಮ ದೇವಿದ ಪೈಲೆ ಉದ್ಭವ ಆದಂತ ಇದದು ದೇವಸ್ಥಾನ. ಅದು ಒಂದು 700 ವರ್ಷದಿಂದ ಮಾಡ್ತಾ ಬರ್ತಕ್ಕಂತ ನಮ್ಮ ಇಂತಂದಿಂದ ಬರ್ತಕ್ಕಂತ. ಈಗ ಫುಲ್ ಸ್ವಲ್ಪ ಜಾಸ್ತಿ ಮಹಿಮಾ ಹೆಚ್ಚಾಗಿದೆ. ಮತ್ತೆ ಮಜನ ಅದು ಅಂತ ಇಲ್ಲಿ ಹೊರಗಿನ ದೇವಸ್ಥಾನ ಗತಿಕ ಸ್ವಲ್ಪ ಇದಾಗೋದಿಲ್ಲ, ಜಾಸ್ತಿ ಗ್ರ್ಯಾಂಡ್ ಇದನ್ ಮಾಡ್ತಾರೆ ಅಂತ. ಮತ್ತೆ ಸೀರೆ ಮತ್ತೆ ಉಡಿ ತುಂಬುದು ಮಾಡೋದು ಎಲ್ಲ ಭಾಳ ಇದನ್ ಮಾಡ್ತಾರೆ. ಯಾವುದೇ ಮದುವೆ ಕಾರ್ಯಕ್ರಮದಾಗಲಿ ಮತ್ತೆ ಮನಿ ಓಪನಿಂಗ್ದಾಗಲಿ ಯಾವುದೋ ಒಂದು ಕಾರ್ಯಕ್ರಮ ಇಟ್ಕೊಂಡ್ರು ದೇವರಿಗೆ ಮಾಡಿ ಮುಂದೆ ನಮ್ಮ ಊರಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ನೀವು ಮೂಲತಃ ಪಡೆಮ್ಮ ದೇವಿ ಪೂಜಾರಿಕಿ 700 ವರ್ಷದಿಂದ ಮಾಡ್ಕೊಂತ ಬರತ್ತಿದ್ದೀರಿ, ಹೌದ್ರೆ? ಸೊ ಇಲ್ಲಿ ನಿಮ್ಮ ಮೂಲತಃ ಹಿರಿಯರು ಹೆಂಗ್ ಬಂದ್ರು? ನಿಮ್ ಮೂಲತಃ ಹಿರಿಯರು ಯಾವ ಊರವರು? ಅದು ಇಲ್ಲ, ಏನ್ ನಮ್ಗೆ ಅಷ್ಟೊಂದು ಇದಿಲ್ಲ. ನಾವು ತುಂಬಾ ಭಾಳ ದಿನ ಆಯ್ತಲ್ಲ, ಅದೇ ನಮ್ಗೆ ಅಷ್ಟೊಂದು ಇದು ಗೊತ್ತಿಲ್ಲ. ಮತ್ತೆ ಈ ದೇವಿಯ ಪವಾಡವೇನ ಅದನ್ನ ಸ್ವಲ್ಪ ಹೇಳ್ತೀರಿ ನಮ್ ವೀಕ್ಷಕರಿಗೆ? ದೇವಿ ಪವಾಡ ಅಂದ್ರ ಹಿಂಗ ಯಾವ್ದ ಭಕ್ತರು ಬಂದು ಏನೇ ಇದನ್ ಮಾಡ್ಕೊಂಡ್ರು ಯಾವ್ದು ಎಲ್ಲಾ ಭಕ್ತರ ಬೇಡ್ಕೊಂಡದೆಲ್ಲ ಇದಾಗ್ತಾ ಇದೆ. ಏನಂದೇನಿದಿಲ್ಲ, ಸ್ವಲ್ಪ ಪವಾಡ ಜಾಸ್ತಿನೇ ಇದೆ. ಮೂಲತಃ ಏನಂತೀರ ನೀವು ಉಡಿ ತುಂಬೋ ವೇಳೆಗೆ ಆಗ್ಲೇ ಡಿಸ್ಕಸ್ ಮಾಡಿದಾಗ ನೀವು ಅಂದ್ರೆ ಎಷ್ಟೆಷ್ಟು ಇದನ್ ಬೇಕಾಗತ್ತೆ ಅಂದ್ರೆ ತಾಯಿಗೆ ಹೋಳಿಗೆ ಊಟ ಅದ್ರದ್ದು ಒಂದ್ ಸ್ವಲ್ಪ ಊರಲ್ಲಿ ಪಡೆವಿ ಅಂದ್ರ ಲಕ್ಷ್ಮೀ ದೇವ್ರು ಅಂದ್ರೆ ನಮ್ಮ ಊರಾರ ಪಡೆವಿ ಉಡಿ ಅಂತ ಕರಿತಾರ ಅವ್ರು. ಅಂದ್ರೆ ನಮ್ಮ ಇಡೀ ಹುಕ್ಕೇರಿ ತಾಲೂಕದ ಲಕ್ಷ್ಮೀ ದೇವ್ರ ಉಡಿ. ನಮ್ಮದ ಏನಾದ್ರಿ ಸರ, ನಮ್ಮದ ಯಾರ ಏನಾರ ಅವರ ಕೋರಿಕೆ ಆಗ್ಲಿ ಏನಾಗ್ಲಿ
ಅವ್ರಿಗೆ ಮನಸ್ಸದಲ್ಲಿ ಬೇಡ್ಕೊಂಡ್ರ ನಂತರ ಅವ್ರಿಗೆ ಈಡೇರಿಸಿದ ನಂತರ ನಮ್ಮ ದೇವರಿಗೆ ಬಂಗಾರ ಆತು ಏನಾತು ಗಂಟಿ ಆತು ಎಲ್ಲ ಕೊಡ್ತಾರ. ಅಂದ್ರ ನಮಗೆಲ್ಲ ಮಜನ್ಕಾತು ಏನಾತು 15 ಕಿಲೋ ಹಿಂಗ ಇದನ್ನ ತರಬೇಕು ಇಲ್ಲಿ ಅಂದ್ರ ನಾವೆಲ್ಲ ಸ್ನಾನ ಅದನ್ನೆಲ್ಲ ಇದನ್ನ ಮಾಡಬೇಕು. ಅದೆಲ್ಲ ಅಂದ್ರ ಪೂಜಾರಿಗೆಲ್ಲ ಬರ್ತಿರ್ತೈತಿ ಅವ್ರಿಗೆಲ್ಲ. ನಾವ್ ಹಿಂಗೆಲ್ಲ ಮಜನ್ಕಾತು ನಾವ್ ಎಷ್ಟು ಕಿಲೋ ಹಾಕಬೇಕು ಏನಿಲ್ಲ ಅನ್ನೋದನ್ನ ಪೂಜಾರಿ ಹೇಳ್ತಾರ. ನಮ್ಗೆ ಎಷ್ಟು ಕೊಡ್ಬೇಕು ಎಷ್ಟ್ ಇದನ್ನ ಮಾಡ್ಬೇಕು ಅಷ್ಟ ನಮ್ಗ ಇವ್ರ ಪೂಜಾರೆಲ್ಲ ಹೇಳ್ತಾರ. ನಾವೆಲ್ಲ ಹಿರಿಯರೆಲ್ಲ ನಾವು ಬಾಳ ವರ್ಷದಿಂದ ಮಾಡ್ಕೋತ ಬಂದ್ವು. ನಾವೆಲ್ಲ ಅಂದ್ರ ಸರ್ ನಾವಂದ್ರ ಎಷ್ಟೋ ಮಂತಾನಗಳಿಂದ ನಾವು ನೋಡಿದ್ವಿ ಇಲ್ಲಿ ನಮ್ ಪಡೆ ಗುಡಿದ್. ನಮಗ ಬಾಳ ಸಕ್ಸಸ್ ಆಗಿದವ್ರಿ. ನಮಗಂತೂ ನಾನೇ ಬೇಡ್ಕೊಂಡಿದ್ದ ನನಗ ಸಕ್ಸಸ್ ಆಗಿತ್ತು. ನಾ ಏನ್ ಬಾಳ ಹೇಳುದಿಲ್ಲ, ಇಷ್ಟ ರೀ ನಂದಂತೂ ಇಷ್ಟ. ತಮ್ಮ ಹೆಸರು ಹೇಳಿದ್ರು? ನಮ್ಮ ಹೆಸರು ಗೋಪಾಲ್ ವಿರೂಪಾಕ್ಷ ದೋನಾಡಿ ತಂದ. ಅವ್ರು PKP ಸೆಕ್ರೆಟರಿ ಅವ್ರಿ. ಈ ಗುಡಿದು ಬಂದು ದಿನಗಳ ಹಿಂದಿನಿಂದ ಪ್ರತಿ ವಾರದಲ್ಲಿ ಮಂಗಳವಾರ ಶುಕ್ರವಾರ ಪ್ರತಿ ಮಜ್ಜನ ವಾರದಲ್ಲಿ ವರ್ಷದಲ್ಲಿ ಮಿನಿಮಮ್ ಏನು ಇಲ್ಲಂದ್ರೆ 200 ಸಲ ಆದ್ರೂ ಮಜ್ಜನ ಕಾರ್ಯಕ್ರಮ ನಡೀತು. ಇಲ್ಲಿ ಆಹಾರದ ಏನೂ ಕೊರತೆ ಇಲ್ಲ. ಯಾರ ಬಡವರಾಗ್ಲಿ ಯಾರೇ ಇರ್ಲಿ ಬೇರೆ ಊರಿಂದ ಬಂದವರಾಗ್ಲಿ ಇಲ್ಲಿ ಎಲ್ಲಾರು ಇಲ್ಲಿ ಒಮ್ಮೆ ಬೇಡ್ಕೊಂಡು ಹಾರಂದ ಅದನ್ನ ಸಕ್ಸಸ್ ಮಾಡ್ತಾರು. ಮತ್ ತಮಗ ಆದದ್ದ ವರ್ಷದಲ್ಲಿ ಒಂದ್ಸಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಇಲ್ಲಿ ಆಚರಣೆ ಮಾಡ್ತಾರು ಶ್ರಾವಣದೊಳಗ. ಮಕ್ಳು ಇಲ್ದವ್ರು ಮಕ್ಕಳ ಕೊಡ್ತಾರು. ಇಲ್ಲಿ ಅದರದೊಂದು ಪವಾಡ ಹೆಚ್ಚೈತಿ. ಮತ್ ಪ್ರತಿಯೊಂದು ಯಾವ್ದೋ ಒಂದು ಸಣ್ಣ ಕಾರ್ಯ ಇರ್ಲಿ ದೊಡ್ಡ ಕಾರ್ಯ ಇರ್ಲಿ ಇಲ್ಲಿ ಮಜ್ಜನ ಮಾಡಿ ಮುಂದಿನ ಹೆಜ್ಜೆ ಇಡುವಂತದ ಈ ಊರಿನ ಗ್ರಾಮಸ್ಥರ ಪದ್ಧತಿ ಐತಿ. ಈ ಊರಿನ ಎಲ್ಲಾ ಹಿರಿಯರು ನಡ್ಸ್ಕೊಂಡ್ ಬಂದಂತ ಇದೈತಿ. ಮತ್ ಈ ಗುಡಿ ಮ್ಯಾಗ ಯಾರ ಆಗ್ಲಿ ಏರಿಯಾದಾಗ ಬಂದಾಗ್ಲಿ ಯಾರ ಒಂದ್ ಸ್ವಲ್ಪ ತಮ್ಮ ಉದ್ವೇಗನ ಹೆಚ್ಚ ಮಾಡ್ಕೊಂಡ್ರಿಂದ ಶಿಟ್ರಿಂದ ಅವ್ರು ಯಾರು ಉದ್ಧಾರ ಆಗಂಗಿಲ್ಲ. ಈ ಗುಡಿ ಮೇಲೆ ಯಾರ ಆಗ್ಲಿ ಯಾರ ಮೇಲ ಒಬ್ಬರ ಬಡವ್ರ ಮೇಲಾಗ್ಲಿ ಯಾರ ಒಬ್ಬ ಶ್ರೀಮಂತರ ಮೇಲಾಗ್ಲಿ ಇಲ್ಲಿ ಬಂದ್ ನಿಂತ ಯಾವ ಜಾತಿ ಮತ ಯಾವ್ದ ಇತರಿಂದ ಏನೋ ಅವ್ರವ್ರ ತಕ್ಕ ಶಾಸ್ತಿ ಯಾರು ಇಲ್ಲಿ ಹಿರಿಯರು ಅವ್ರಿಗೆ ಯಾರು ಬೇಯಂಗಿಲ್ಲ. ತಾನ ಆಕೆ ನೋಡ್ಕೋತಾಳಪ್ಪ ಅಂತಾರು ಗಪ್ಪಿರ್ತಾರ. ಆದ್ರೆ ಆಕಿ ಕಾರ್ಯ ಮಿನಿಮಮ್ 5 ರಿಂದ 6 ತಿಂಗಳೊಳಗ ಅಕ್ಕಿ ಅವ್ರಿಗೇನ್ ತೋರ್ಸ್ಬೇಕಲ್ಲ ಅದನ್ನೆಲ್ಲ ತೋರ್ಸ್ಕೊತ ಇಲ್ಲಿ ಮಠ ಮಾಡ್ಕೊತ ಬಂದಾರು. ದೈವಿ ಅಂಜಿಕೆಕಿತನು ದೈವದ ಅಂಜಿಕೆಕಿತನು ಆಕಿ ಅಂಜಿಕೆ ಮೇಲೆ ಇವ್ರು ಭಾಳ ಚಂದ ನಡೆದೈತಿ. ಮತ್ ಇನ್ನೊಂದ್ ದಿನ ಇವತ್ತು ಆಕಿಗೆ ಬೇಕಂದ 100 ರೂಪಾಯಿ ತಂದ್ ಪಟ್ಟಿ ಮಾಡಕತ್ರ 1 ಲಕ್ಷ ಗಂಟ್ಲೆ ಪಟ್ಟಿ ಆಗೈತಿ ಇಲ್ಲಿ. ಯಾವುದೇ ತರನಾದ ಏನೋ ಒಂದು ಇದಿಲ್ಲ. ಮತ್ತೆ ಹೆಚ್ಚಿನ ಹಿರಿಯರು ಎಲ್ಲ ತಾಯಿಗೆ ಪ್ರೀತಿಯಾದಂತಹ ಒಂದು ಏನಂತೀರಿ ನೀವು ಎಡಿ ಏನ ಇಲ್ಲಿ ಅತಿ ಹೆಚ್ಚು ತಾಯಿ ಶಾಕಾಹಾರಿ. ಇಲ್ಲಿ ಮೊದಲ ಮೂಲತಃ ಮೌಸಾರಿ ಇಲ್ಲಿ ಮೊದಲ ಮೌಸಾರಿ ನಡೀತಿರ್ತದ ಅಂತರು ಬಸವಣ್ಣನ ನಿಲ್ಲಿಸಿದ ನಂತರ ಮೌಸಾರಿ ತ್ಯಜಿಸಿ ಇಲ್ಲ ಶಾಕಾಹಾರಿ ಮಾಡ್ತಾರೋ. ಇಲ್ಲಿ ಕ್ಷತ್ರಿಯ ಅಂಶದವ್ರ ಅಷ್ಟ ಇದನ್ನ ಪೂಜಾ ಕಾರ್ಯ ಮಾಡ್ತಾರೆ. ಕ್ಷತ್ರಿಯ ಅಂಶದವ್ರಿ ತಮ್ಮ ಮದುವೆ ಒಳಗ ಅಷ್ಟ ಇಲ್ಲಿ ಹೊರಗೆ ಒಂದೊಂದು ಅವ್ರವ್ರ ಬಲಿ ತಂದ ಕೊಟ್ಟ ತಮ್ಮದ ಮದುವೆ ಕಾರ್ಯ ನಡೆಸ್ತಾರ. ಈಗ ನಡ್ಸ್ಕೊತ್ ಬರ್ತಾರ್ರಿ. ಆದ್ರೆ ಏನೋ ಗುಡಿ ಒಳಗ್ ಕೊಡಂಗಿಲ್ಲ, ಗುಡಿ ಹೊರಗ ತಮ್ಮ ಹರಕೆ ತೀರ್ಸಿ ಇದ್ ಮಾಡ್ತಾರ. ಆದ್ರೆ ಇಲ್ಲಿ ಮೂಲ ಇರೋದೆಲ್ಲ ಕ್ಷತ್ರಿಯರ ಕೈಯಾಗ್ರಿ ಏನ್ರಿ ಇಲ್ಲಿ ಪೂಜೆ ಇದೆಲ್ಲ. ಆದ್ರ ಹೆಚ್ಚಿನ ಭಕ್ತರೆಲ್ಲ ಇರೋರು ಲಿಂಗಾಯತ್ರಿ. ಇಲ್ಲಿ ಲಿಂಗಾಯತರ ಡೋಲ್ ಬಾರಿಸ್ತಾರು, ಲಿಂಗಾಯತರ ಎಲ್ಲಾ ಭಂಡಾರ ಇದ್ ಮಾಡ್ತಾರು, ಲಿಂಗಾಯತರ ಪಾಲಿಕೆ ಹೊರ್ತಾರು. ಲಿಂಗಾಯತರ ಎಲ್ಲಾ ಜಾತಿಗಳ ಒಳಗ ಹೊಂದಾಣಿಕೆ ಮಾಡ್ಕೊಂಡ್ ಇದ ಗ್ರಾಮ ದೇವತೆಯನ್ನ ಎಲ್ಲಾ ಗ್ರಾಮದ ಮೆರೆಸ್ತಾರ. ಆದ್ರೆ ಇತರ ಪೂಜಿಕೆಯರಿಗೆ ಎಲ್ಲಾ ಯಾರೇ ಇದ್ರು ಅವರು ನಮ್ಮವ್ರ ತಂದ್ ತಿಳ್ಕೊಂಡ್ ಎಲ್ಲಾರು ಒಂದಾಗಿ ಇದ್ ಮಾಡ್ಕೊಂಡ್ ಇಲ್ಲಿ ಜೀವನ. ಮತ್ತೆ ಇನ್ನೂ ಒಂದ್ ಇಲ್ಲಿ ಏನಪ್ಪಾ ಅಂತಂದ್ರೆ ರೈತಾಪಿ ಜೀವನ, ಹಳ್ಳಿ ಜೀವನ. ಇಲ್ಲಿ ತಾಯಿ ಏನ್ರೆ ಇಲ್ಲವ ನಂದ ಬೆಳಿ ಹಿಂಗ್ ಚಲೋ ತಂಗೆ ಬೆಳಿಲಿ ಅಂತ ಹೇಳಿ ಇಲ್ಲಿ ಏನ್ರೆ ಬಂದ್ ಬೀಜ. ಇನ್ನೊಂದ್ ಮಹಿಮೆ ಐತ್ರಿ. ಏನ್ ಮಹಿಮೆ ಐತಿ ಅಂದ್ರ ನಮಗ್ ಹೇಳೋ ಪ್ರಕಾರ ಮಾನ್ಯ 2019 ನದಿ ಬಂದಾಗ್ರಿ ಏನೈತಂದ್ರ ಇಲ್ಲಿ ಒಂದು ಇದೈತ್ರಿ ಮಾಳೇರಿ. ಅಲ್ಲಿ ಮೊದಲ ಡ್ಯಾಮ್ ಕಟ್ಟು ಎಸ್ಟಿಮೇಟ್ ಹಾಕ್ಯಾರ್ರಿ. ಆ ಡ್ಯಾಮ್ ಕಟ್ಟು ಎಸ್ಟಿಮೇಟ್ ಹಾಕಿದ ಟೈಮ್ದಾಗ ಈ ಹೊಸಲಕ್ಕ ನೀರ್ ಬೈತಂದ್ರ ಇದ ಡ್ಯಾಮ್ ನಿಲ್ಲುದಿಲ್ಲ ತಂದ ಇಲ್ಲಿ ಡ್ಯಾಮ್ ತೆಗದ ದುಪ್ಪದಾಕ್ ಮಾಡಿದಾರ್ರಿ ಮೊದಲ್ರಿ.
ಯಾವ್ದ್ರಿ ಪೂರ್ವದಾಗ್ರಿ ಅದಕ್ರಿ ಈಗ 2019 ನೀರ್ ಈ ಗುಡಿಗೆ ಬರ್ತೈತೆ ಅಂತಂದ್ ಇಡೀ ಊರೆಲ್ಲ ಮಂದಿ ಜಾಗ ಬಿಟ್ರು ಲಾಸ್ಟ್ ಆ ಗಿಡಗಳಿಗೆ ಬಂದು ಹೋಗಿತ್ರಿ. ನಮ್ಮ ಊರಾಗ ಒಂದ್ ಹನಿ ನೀರ್ ಬಂದಿಲ್ಲ. ಇಷ್ಟ 2019 ಪ್ರವಾಹ ಬಂದ್ ಊರ್ ಮಂದಿ ಎಲ್ಲ ಬಿಟ್ಟು ಹೊರ ಊರ್ ಒಳಗ ಅನಿಸಿ ಏನ್ ಹಿರಿಯರ್ ಕಟ್ಟಿದ್ ಊರ್ ಐತ್ರಲ್ಲ ಆ ಊರ್ ಇನ್ನು ಹೊಲಗೊಳ್ದಾಕ ನಾವು ಬೇಕಾಗಿ ಕಟ್ಕೊಂಡವ್ರಿ ಅಲ್ಲೆಲ್ಲಕ ಬಂದವ್ರಿ ಊರ್ ಅನಿಸಿ ಏನು ಊರ್ ಹಿರಿಯರ್ ಹಾಕಿರ್ಲ ರೀ ಒಂದ್ ಹನಿ ಬಂದಿಲ್ರಿ. ಮತ್ ಏನಂತಾರ್ರಿ ನಮ್ಮ ಊರ ಯಾವಾಗ ದೇವ್ರ ಗುಡಿಗೆ ನೀರ್ ಬರ್ತೈತಿಲ್ಲ ಅವಾಗ ನಮ್ಮ ಊರ್ ಇರೋದಿಲ್ಲಪ್ಪ. ಯಾವ್ದ್ರಿ ಹೊಳಿದ ಯಾವ್ದೋ ಒಂದು ಡ್ಯಾಮ್ ಕಟ್ಟಿ ಆಗಲ್ರಿ ಹಿಂಗೊಂದು ಹಿರಿಯರ್ ಮಾತಾಡ್ಕೊತ ಬಂದ್ ಪದ್ಧತಿ ಐತ್ರಿ. ಮತ್ತ ಅತಿಯಾದ ನಂಬಿಕೆ ಎಲ್ಲಾ ನಮ್ಮಲ್ಲಿ 3-4 ದೇವ್ರ ಇದ್ರು ಮೂಲ ಪಡೆವಾಯಿ ಆ ನಂತರ ಬಸವನ್ರಿ ಹನುಮಪ್ಪ ದುರ್ಗಾದೇವಿ ಹೀಗೆ ಎಲ್ಲಾ. ಮತ್ತ ಇನ್ನೊಂದು ಭೇದ ಭಾವ ಮಾಡಂಗಿಲ್ಲ. ನಮ್ ಪಡೆವಾಯಿಗೆ ಮಜನ ಮಾಡಾಕೈತ್ರಿ. ನಮ್ಮ ಊರ ಯಾವ್ದೋ ಒಂದ್ ಸಣ್ಣ ದೇವ್ರ ಐತಂದ್ರ ಅದು ದೇವ್ರಗಳಿಗೆ ಎಲ್ಲಾಕು ಪೂಜೆ ಮಾಡಿ ಮುಂದಿನ ಮತ್ ಹುಡಿ ತುಂಬೋದಾರು 3 ದೇವ್ರ ಕೂಡ್ಯಾರಿ. ಮತ್ ಬೇರೆ ಪರಸ್ಥಳದವ್ರ ಇದ್ರಿಂದ ಬರೀ ಯಾವ್ದು ಸರಿ ಶುಕ್ರವಾರ ಮಂಗಳವಾರ ಪೂಜೆನ ಕಾಂಟ್ಯಾಕ್ಟ್ ಮಾಡ್ತಾರ್ರಿ. ಆ ದಿವಸ ಅಷ್ಟ ಅವ್ರ ಕೈಯಾಗ ನಿಗುದಿಲ್ಲ ಅಂತಂದ್ರ ಅವ್ರ ಏನ್ ಹತ್ತೈತ್ಲೆ ಎಲ್ಲಾ ಕೊಟ್ಟು ಹೋಗ್ತಾರ್ರಿ. ಕೊಟ್ಟು ಹೋದ ನಂತರ ನಮ್ಮಂತ 4 ಹುಡುಗರು ಕೂಡ್ಸಿ ಅವರು ಆ ದಿವಸ ಮಜನ ಮಾಡಿ ಹಿಂಗೈತ್ ಬೇರೆ ಊರವ್ರು ಬಂದವ್ರು ನಿಲ್ರಪ್ಪ 4 ಮಂದಿ ಅಂದ್ರೆ ಪ್ರತಿಯೊಬ್ಬ ಹುಡುಗನು ನಿತ್ ಇದ್ ಮಾಡ್ತಾರೆ. ಪ್ರತಿ ತಿಂಗಳ ಅಮಾಸೆ ದಿವಸ ಇತ್ತೀಚೆಗೆ 4 ವರ್ಷ ಆತ್ರಿ. ಪ್ರತಿ ತಿಂಗಳ ಅನ್ನ ಪ್ರಸಾದ ಪ್ರತಿಯೊಬ್ಬರು ಎಲ್ಲಾರು ನನ್ನ ಹಿಡಿದು ಹಿಂಗೆ ಚಲೋ ಮಂದಿ ಎಲ್ಲಾರು ಒಂದೊಂದ್ ತಿಂಗಳು ನೇಮಿಸ್ಕೊಂಡಾರ. ಆ ತಿಂಗಳದೊಳಗೆ ಯಾರ ಭಕ್ತರು ಬರ್ಲಿ ಬಿಡ್ಲಿ ಅವ್ರು ಮಾಡ್ಸಬೇಕಾರ ಮತ್ತ ಯಾರೇ ಒಂದ್ 4 ರೂಪಾಯಿ ಹೆಚ್ಚಿಗೆ ಕೊಟ್ಟಿರು ಅವ್ರ ತಾಕಿ ಇಟ್ಕೊಂಡು ಯಾವ ತಿಂಗಳ ಭಕ್ತರ ನಿಮ್ಸ್ಕೊಂಡಿರ್ದಲ್ರ ಆ ತಿಂಗಳ ಅವ್ರ ಪನ್ಸರ್ ಕೈಲಿಂತ ಹಾಕಿ ಮಾಡುವಂತ ವ್ಯವಸ್ಥೆ ಅಂತೂ ಐತಿ. ಮತ್ತೆ ಇನ್ನೊಂದು ಕೇಳ್ಬೇಕಾಗಿತ್ತಿಲ್ಲ, ರಥೋತ್ಸವದ ಏನಾದ್ರು ಇಲ್ಲಿ ಮೂಲ ಓಕಳ ಐತ್ರಿ ನಮ್ಮಲ್ರಿ. ಅವ್ರ ಊರಾಗ್ರಿ ಓಕಳ ಎನ್ನುವಂತದ್ ನಮ್ಮ ಊರದ ಮುಖ್ಯ ಇದ ಜಾತ್ರೆ. ಅಗಿ ಹಾಯುದ ಏನು ಅದ್ ಯಾವ್ದು ಇಲ್ಲ ಇಲ್ಲಿ ಒಟ್ಟ ಓಕಳಿ. ಅದು ಏನ್ರಿ ಶುಕ್ರವಾರ ಶನಿವಾರ 2 ದಿವಸ ರೀ. ಗುರುವಾರ ದಿವಸ ಬಸವನ್ ಜಾತ್ರೆ ಮಾಡ್ತಾರ್ರಿ. ಏನ್ ಮಾಡ್ತಾರ್ರಿ ಇನ್ ತೆಗಿತಾರ ಓಕಳಿ ಕೊಂಡ ತೆಗಿತಾರ್ರಿ. ಶುಕ್ರವಾರ ಒಂದ್ ದಿವಸ ಏನ್ ಮಾಡ್ತಾರ್ರಿ ಒಂದ್ 3 ಗಂಟೆದಿಂದ 4 ಮಟ್ಟ ಓಕಳಿ ಆಡ್ತಾರ್ರಿ. ಆನಂತರ ಶನಿವಾರ ದಿವಸ ಏನ್ ಮಾಡ್ತಾರ್ರಿ 3 ರಿಂದ 4 ಮಟ್ಟ ಓಕಳಿ ಆಡಿ 4 ರಿಂದ 6 ಮಟ್ಟ ಕುಸ್ತಿ ಆಡಿಸಿ ನಮ್ಮೂರ 3 ದಿವಸದ್ರಿ ಜಾತ್ರೆ ಮುಕ್ತಾಯ ಮಾಡ್ತಾರ್ರಿ. ಪ್ರತಿ ಒಂದೊಂದು ದೇವರಿಗೆ ಒಂದೊಂದು ದಿವಸ ಪಲ್ಲಕ್ಕಿ ಹೋಗ್ತಾರ ಒಂದೊಂದು. ಮತ್ತೆ ಅವತ್ತಿನ ಅಭಿಷೇಕದ ಏನೇನೇನ್ರಿ ಅಂದ್ರೆ ಹಾಲಿನ ಅಭಿಷೇಕ, ಎಣ್ಣೆ ಅಭಿಷೇಕ ಹಿಂಗೆಲ್ಲ ಅಭಿಷೇಕ ಮಾಡ್ತಾರ. ಅಭಿಷೇಕ ಪಂಚರ ಮಾಡ್ತಾರ ವೈಯಕ್ತಿಕ ಊರ ಊರ್ ಪಂಚರನ ಮಾಡ್ತಾರ ಅದನ್ನ ವೈಯಕ್ತಿಕ 3 ದಿನ. ಗುರುವಾರ ದಿನ ಬಸವಂದ್ ಮಾಡ್ತಾರ್ರಿ. ಬುಧವಾರ ಸಂಜೆ ಮಾಡಿ ಬಸವನ್ ಗುಡಿ ಹೋಗ್ತಾವ ಪಲ್ಲಕ್ಕಿ. ಗುರುವಾರ ದಿನ ಬಸವನ್ ದೇವದ ಅಭಿಷೇಕ ಎಲ್ಲಾ ಮುಗಿಸ್ತಾರ. ಶುಕ್ರವಾರ ಇಲ್ಲಿ ಲಕ್ಷ್ಮೀ ಪಿಡೆಮ್ಮ ದೇವಿ ಬರ್ತಾರ. ಇಲ್ಲಿ ಎಲ್ಲಾ ಅಭಿಷೇಕ ಮುಗಿಸ್ಕೊಂಡು ಮಾಡಿ ಮತ್ ಸಂಜೆ ಮಾಡಿ ಅವತ್ತು ಓಕಳಿ ಮುಗಿಸಿ ಮತ್ ಸಂಜೆ ಮಾಡಿ ಹನುಮಾನ್ ದೇವ್ರ ಗುಡಿಗೆ ಹೋಗ್ತಾವಲ್ಲ ಪಲ್ಲಕ್ಕಿ. ಹನುಮಾನ್ ದೇವ್ರಿಗೆ ಲಾಸ್ಟ್ ಹನುಮಾನ್ ದೇವ್ರ ಲಾಸ್ಟ್ ಹೋಗ್ತಾವ್ರಿ. ಅವತ್ತು ಶನಿವಾರ ದಿನ ಎಲ್ಲಾ ಓಕಳಿ ಮುಗಿಸಿ ಮಾಡಿ ಆಯ್ತಾರ ದಿನ ಎಂಡ್ ಆಯ್ತು. ಕುದುರೆ ಸರ್ತ ಆಮೇಲೆ ಹೊಳ್ಳಿ ಕ್ರಿಕೆಟ್ ಅದು ಏನ್ರಿ ಆಡಸ್ತೀರಿ? ಅದೆಲ್ಲ ಏನಿಲ್ಲ. ಸುಮಾರು ಕುಸ್ತಿ ಒಟ್ಟಾರೆ ಗ್ರಾಮೀಣ ಪ್ರತಿಭೆಗಳ ಆಟ ಮತ್ತೇನಿಲ್ಲ. ನಮ್ಮೂರಾಗ ಹೆಂಗೈತ್ರಿ ಸರ, ಯಾರಿಗೂ ಏನು ಖರ್ಚಾಗಬಾರ್ದು. ನಮ್ ಹಿರಿಯರ ನಡ್ಕೊಂಡು ಬಂದ ರೀತಿ ವರ್ಷದಾಗ ಒಂದ ಜಾತ್ರೆ. ಅದು 3 ದೇವ್ರು ಕೂಡಿ ಒಂದ ಜಾತ್ರೆ. ಒಂದ ಜಾತ್ರೆ ಅದು ವರ್ಷದಾಗ ಒಂದ್ಸಲ. ಅದು ಬಸು ಜಯಂತಿ ಹೊಡ್ಕೊಂಡನ ಅವತ್ತ ಬಸು ಜಯಂತಿ ಜಾತ್ರೆ ಮಾಡ್ತೀವ್ರಿ. ಆ ನಂತರ ಲಕ್ಷ್ಮೀ ದೇವ್ರದ ಸೆಕೆಂಡ್ ಅದ ಹೊಸ. ಆ ನಂತರ ಹನುಮಪ್ಪನ ಜಾತ್ರೆ. ನಾವ್ 3 ದಿವಸ ಇದನ್ನ ಮಾಡ್ತೀವ್ರಿ. ಒಟ್ಟ ನಮಗ ಯಾರಿಗೂ ತೊಂದರೆ ಆಗಬಾರ್ದು. ಅಂದ್ರೆ ಕಟ್ಟಡ ನಡೆದ್ರೆ ಒಳಗಿನ ಪೌಳಿಗಳದು ಏನಾಗತ್ತವನ ಸ್ವಲ್ಪ ಕಟ್ಟಡ ಎಲ್ಲಾ ಮಾಡ್ತಾ ಇದಾರ. ಪಂಚಾಯತಿ ವತಿಯಿಂದ ಹಿಂಗೆಲ್ಲಾ ಮಾಡಿಸ್ತಾ ಇದಾರಲ್ಲ. ಎಲ್ಲ ಕಾರ್ಯ ಚಲೋ ನಡೀತಾ ಇದಾರೆ. ಮತ್ತೆ ಶ್ರೀಕೃಷ್ಣದ ಏನಂತ ಹೇಳಿದ್ರಲ್ಲ ಈಗ ಕೃಷ್ಣ ಜನ್ಮಾಷ್ಟಮಿ ಅವತ್ ಏನೈತಿ ಅದ ನಮ್ಮಲ್ಲಿ ಹೆಚ್ಚಿನ ಪವಾಡ ಅದ. ಇಲ್ಲ ಐದು ಅವತ್ತು ಯಾರೇ ಈಗ ಮಕ್ಕಳಾಗಲ್ದವ್ರಾಗ್ಲಿ ಯಾರಾಗ್ಲಿ ಹೆಣ್ಮಕ್ಳು ಎಲ್ಲ ಬಂದು ಅವ್ರ ಯಾವ ಕಾಯಿ ಹಾಕ್ಸ್ಕೊಂಡು ಇದನ್ ಮಾಡ್ಕೊಂಡು ಹೋದ್ರಂದ್ರ ಅವ್ರಿಗೆ ಮುಂದಿನ ವರ್ಷ ತೊಟ್ಲ ಕಟ್ಟೆ ಬಿಡ್ತಾರೆ. ಏನೇ ಬೇಡ್ಕೊಲಿ ಬೆಳಿ ಬಿಡ್ಕೊಲಿ ಏನೇ ಬೇಡ್ಕೊಂಡು ಕಾಯಿ ಹಾಕೊಂಡ್ ಹೋದ್ರು ಮುಂದಿನ ವರ್ಷ ಒಳಗ ಅವ್ರಿಗೆ ಅಷ್ಟು ದೇವಿ ಪ್ರಸಾದ ಕೊಟ್ಟೆ ಬಿಡ್ತಾರೆ. ಅದೆಲ್ಲ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಪಡೆಮ್ಮ ದೇವಿಯ ಒಂದು ಮಹಿಮೆಯನ್ನ ನಿಮ್ಮ ಮುಂದೆ ಇಲ್ಲಿ ಊರಿನ ಎಲ್ಲ ಹಿರಿಯರು ಪೂಜಾರಿಗಳು ಎಲ್ಲರೂ ಉಣಬಡಿಸಿದ್ರು. ಪಡೆಮ್ಮ ದೇವಿಯ ಮಹಿಮೆ
ನಮ್ಮ ಹೇ ಸೀತಾರಾಮ್ ಚಾನಲ್ ಮೇಲೂ ಕೂಡ ಇರಲಿ, ಹಾಗೆ ನಮ್ಮನ್ನು ನೋಡ್ತಿರ್ತಕ್ಕಂತಹ ವೀಕ್ಷಕರ ಮೇಲೂ ಇರಲಿ. ಇಷ್ಟು ಹೇಳ್ತಾ ಇವತ್ತಿನ ಒಂದು ಸ್ಪೆಷಲ್ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಸುದ್ದಿ. ನೀವು ಸದಾ ನಮ್ಮ ಜೊತೆಗಿರಿ. ಏನಕ್ಕಪ್ಪ ಅಂತಂದರೆ ಇದು ಹೇ ಸೀತಾರಾಮ್, ಸತ್ಯದ ಕೈಗನ್ನಡಿ. ಧನ್ಯವಾದ.